ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಜನರೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅವರಿಗೆ ಬೆರಗಾಗಬೇಡಿರಿ, ಸಿಲುವೆಗೆ ಹಾಕಲ್ಪಟ್ಟ ನಜರೇತಿ ಯೇಸುವನ್ನು ಹುಡುಕುತ್ತೀರಲ್ಲವೇ, ಆತನು ಜೀವದಿಂದ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ದೇವರಿಗೆ ಮಹಿಮುಂಟಾಗಲಿ. ಯೇಸು ಸ್ವಾಮಿನ ಸಿಲುವೆಗೆ ಹಾಕಿದ ಮೇಲೆ ಆತನು ಸಿಲುವೆ ಮೇಲೆ ಆತನು ಏನು ಮಾಡ್ತಾನೆ, 7 ಮಾತುಗಳನ್ನ ಮಾತನಾಡಿ ಕೊನೆಗೆ ಆತ್ಮನ ತಂದೆ ಕೈನಲ್ಲಿ ಒಪ್ಪಿಸ್ಕೊಟ್ಟು ಪ್ರಾಣ ಬಿಟ್ಟನು. ಅನಂತರ ಆತನ ಸಿಲುವೆ ಮೇಲೆ ಸತ್ತ ಮೇಲೆ ನೋಡ್ರಿ, ಸಿಲುವೆಯಿಂದ ಕೆಳಗಡೆ ಇಳಿಸಿ ಯೇಸುವನ್ನ ತಗೊಂಡೋಗಿ ಏನು ಮಾಡ್ತಾರೆ, ಒಂದು ಸಮಾಧಿಯಲ್ಲಿ ಇಡ್ತಾರೆ. ಬಂಡೆಯಿಂದ ತೋಡಿದ ಒಂದು ಸಮಾಧಿಯಲ್ಲಿ ಯೇಸು ಸ್ವಾಮಿನ ಸಮಾಧಿ ಒಳಗಡೆ ಇಡ್ತಾರೆ. ಇಟ್ಬಿಟ್ಟು ಆ ಬಂಡೆಗೆ ಒಂದು ಕಲ್ಲನ್ನ ಮುಚ್ಚಿ ಬಂದ್ಬಿಡ್ತಾರೆ. ಬರುವಾಗೆ ಶುಕ್ರವಾರ, ಶನಿವಾರ, ಭಾನುವಾರ ಮುಂಜಾನೆ 3ನೇ ದಿನ ಭಾನುವಾರ ಮುಂಜಾನೆ ಸಮಯದಲ್ಲಿ ಇನ್ನು ಕತ್ತಲು ಇರುವಾಗಲೇ ಪರಲೋಕದಿಂದ ದೂತ ಬಂದು ಆ ಬಂಡೆಗೆ ಮುಚ್ಚಿರುವಂಥ ಆ ಕಲ್ಲನ್ನು ಉರುಳಿಸಿ ಆ ಕಲ್ಲಿನ ಮೇಲೆ ದೂತ ಬಂದು ಕುಳಿತುಕೊಂಡಿದ್ದಾನೆ. ಆ ಸಮಯದಲ್ಲಿ ಮಗ್ದಲದ ಮರಿಯಾಳು ಅನೇಕ ಸ್ತ್ರೀಗಳು ಏನು ಮಾಡ್ತಾರೆ, ಯೇಸು ಸ್ವಾಮಿ ದೇಹನ ಸುಗಂಧ ದ್ರವ್ಯಗಳಿಂದ ಹಚ್ಚುವುದಕ್ಕೆ ಸಮಾಧಿ ಬಳಿಗೆ ಹೋಗ್ತಾರೆ. ಸಮಾಧಿ ಹತ್ರ ಅವರು ಹೋಗಿ ನೋಡ್ತಾರೆ, ಕಲ್ಲು ಉರುಳಿಸಲ್ಪಟ್ಟಿದೆ. ಒಳಗಡೆ ನೋಡಿದ್ರೆ ಯೇಸುವಿನ ದೇಹ ಕಾಣ್ತಾ ಇಲ್ಲ. ಒಡನೆ ಇವರು ಗಾಬರಿಗೊಂಡು ಆ ಸ್ಥಳದಲ್ಲಿ ನಿಂತಿರುವಾಗೆ ಒಡನೆ ಒಬ್ಬ ದೇವದೂತ ಪ್ರತ್ಯಕ್ಷವಾಗಿ ಆ ದೇವದೂತ ಹೇಳ್ತಾನೆ, ಬೆರಗಾಗಬೇಡಿರಿ, ಸಿಲುವೆಗೆ ಹಾಕಲ್ಪಟ್ಟಂತ ನಜರೇತಿ ಯೇಸುವನ್ನು ಹುಡುಕ್ತಿರಲ್ವಾ, ಆತನು ಇಲ್ಲಿಲ್ಲ, ಜೀವದಿಂದ ಎದ್ದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವದೂತ ಹೇಳ್ತಾನೆ ಸ್ತ್ರೀಗೆ, ಆತನು ಇಲ್ಲಿಲ್ಲ, ಜೀವದಿಂದ ಎದ್ದಿದ್ದಾನೆ. ಆಮೇನ್, ದೇವರಿಗೆ ಮಹಿಮುಂಟಾಗ್ಲಿ. ಯೇಸು ಸತ್ರು 3ನೇ ದಿವಸ ಆತನು ಜೀವದಿಂದ ಎದ್ದು ಬಂದ್ರು. ಯಾವ ಪಾತಾಳವು ಆತನ ಹಿಡಿಯಲು ಆಗಲಿಲ್ಲ, ಯಾವ ಮರಣವು ಆತನನ್ನು ಹಿಡಿಯಲು ಆಗಲಿಲ್ಲ, ಯಾವ ಸರ್ಕಾರ ಬಲಗಳು, ಯಾವ ದುಷ್ಟ ಶಕ್ತಿಗಳು, ಯಾವ ದುರಾತ್ಮಗಳು ಆ ಸಮಾಧಿಯನ್ನು ಹಿಡಿದು ಯೇಸುವನ್ನು ಅಡಗಿಸಲು ಆಗಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ದೇವಾದಿ ದೇವನು, ಸರ್ವಶಕ್ತನಾಗಿರುವ ದೇವರು. ಆತನು ಪಾತಾಳವನ್ನು ಜಯಿಸಿ ಮರಣವನ್ನು ಜಯಿಸಿ 3ನೇ ದಿನ ಜೀವದಿಂದ ಎದ್ದು ಬಂದನು. ಆಮೇಲೆ ಹಲ್ಲೆಲೂಯಾ. ಆತನು ಜೀವದಿಂದ ಎದ್ದು ಬಂದ ಮೇಲೆ 40 ದಿನಗಳು ಆತನು ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾನೆ. ಶಿಷ್ಯರಿಗೆ ಆತನು ಕಾಣಿಸಿಕೊಳ್ಳುವಾಗೆ 40 ದಿನಗಳು ಯೇಸು ಶಿಷ್ಯರೊಟ್ಟಿಗಿದ್ದು, ಕೊನೆಯದಾಗಿ ಯೇಸು ಪರಲೋಕಕ್ಕೆ ಹೋಗುವಾಗೆ ಆತನೊಂದು ಬೆಟ್ಟದ ಮೇಲೆ ಆತನು ಹೋಗಿ ನಿಂತಿರೋಂಥ ಸಮಯದಲ್ಲಿ ಆತನ ಸುತ್ತಲೂ ಎಲ್ಲ ಶಿಷ್ಯರೇ ನಿಂತಿರ್ತಾರೆ. ಆ ಸಮಯದಲ್ಲಿ ಯೇಸು ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ ಕೈಗಳನ್ನ ಚಾಚಿ ಎಲ್ಲಾರನ್ನ ಆಶೀರ್ವದಿಸಿ, ಈಗ ಪರಲೋಕಕ್ಕೆ ಹೋಗೋಗಿ ಹೇಳ್ತಾರೆ ಯೇಸು, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಯೇಸು ಶಿಷ್ಯರ ಸಂಗಡ ಮಾತನಾಡುತ್ತಾ ಹಾಗೆಯೇ ಪರಲೋಕ ರಾಜ್ಯಕ್ಕೆ ಹೊರಟು ಹೋದರು. ಅವ್ರು ಹೇಳಿದ್ರು, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹೌದು, ಯೇಸು ಈ ಲೋಕದಲ್ಲಿ ಸಾಯೋದಕ್ಕಿಂತ ಮುಂಚಿತವಾಗಿ ಆತನು ಹೇಳಿದ್ರು, ನಾನು ಸಾಯ್ತೀನಿ, 3ನೇ ದಿನ ನಾನು ಜೀವದಿಂದ ಎದ್ದು ಬರುತ್ತೇನೆ, 3ನೇ ದಿನ ಜೀವದಿಂದ ಎದ್ದು ಬರುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಯೇಸು ಸ್ವಾಮಿ ಸತ್ತ ಮೇಲೆ ಆತನು 3ನೇ ದಿನ ಜೀವದಿಂದ ಎದ್ದು ಬಂದ್ರು. ಜೀವದಿಂದ ಎದ್ದು ಬಂದ ಮೇಲೆ ಆತನು ಪರಲೋಕಕ್ಕೆ ಹೋಗೋಗಿ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಎಲ್ಲ ಅಧಿಕಾರ ಈಗ ನೋಡ್ರಿ, ಪರಲೋಕ ಎಲ್ಲ ಯೇಸಪ್ಪ ವಶದಲ್ಲಿದೆ. ಪರಲೋಕದಲ್ಲಿರುವ ಸಕಲ ಕಾರ್ಯಗಳು ಎಲ್ಲ ಯೇಸು ಸ್ವಾಮಿ ಆಧೀನದಲ್ಲಿ ಆತನ ಅಧಿಕಾರದಲ್ಲಿದೆ. ಹಾಗೆ ಭೂಮಿಯಲ್ಲಿ ಸಕಲ ಅಧಿಕಾರವು, ಭೂಮಿಯಲ್ಲಿರುವಂಥ ಎಲ್ಲ ರೀತಿಯಾದ ಅಧಿಕಾರವು ಯೇಸುವಿಗೆ ಕೊಡಲ್ಪಟ್ಟಿದೆ. ಯೇಸು ಆಕಾಶದಲ್ಲಿ ಭೂಮಿಯಲ್ಲಿ ಜಯ ಹೊಂದಿದ ದೇವನಾಗಿದ್ದಾನೆ. ಮರಣ ಆತನ ತಡೆದು ನಿಲ್ಲಿಸಲು ಆಗಲಿಲ್ಲ, ಯಾವ ಅಧಿಕಾರಗಳು ಆತನ ತಡೆದು ನಿಲ್ಲಿಸಲು ಆಗಲಿಲ್ಲ, ಯಾವ ದುಷ್ಟ ಶಕ್ತಿಗಳು ಆತನ ತಡೆ ಮಾಡಿ ನಿಲ್ಲಿಸಲು ಆಗಲಿಲ್ಲ. ಆತನು ಸಾಯಬೇಕಾಗಿತ್ತು, ಸತ್ತ ಮೇಲೆ 3ನೇ ದಿನ ಆತನು ಜೀವದಿಂದ ಎದ್ದು ಬಂದಿದ್ದಾನೆ. ಇವತ್ತಿಗೂ ಯೇಸು ಇಡೀ ಸಕಲ ಲೋಕಗಳನ್ನು ಆಳುವಂತ ಅಧಿಕಾರವುಳ್ಳ ದೇವನಾಗಿದ್ದಾನೆ.
ಆಮೇಲೆ ಅಲ್ಲೆಲೂಯ. ಹೀಗಾಗಿ ಯೇಸುವಿನ ಮೇಲೆ ನಂಬಿಕೆ ಇಡೋರು ಅವರು ಸಹ ಏನ್ ಮಾಡ್ತಾರೆ, ಈ ರೀತಿಯಾಗಿ ಮರಣವನ್ನು ಜಯಿಸಿ ಜಯಶಾಲಿಗಳಾಗಿ ಪರಲೋಕಕ್ಕೆ ದೇವರ ಜೊತೆಲಿ ಹೋಗಿ ಜೀವಿಸಲು ಅಧಿಕಾರ ಹೊಂದಿರುವಂತ ಮಕ್ಕಳಾಗಿರ್ತಾರೆ. ಆದ್ರೆ ಏಸಪ್ಪ ಈ ಲೋಕವನ್ನು ಜಯಿಸಿದಾಗೆ ನೀವು ಈ ಲೋಕವನ್ನು ಜಯಿಸಬೇಕು. ಏಸು ಈ ಲೋಕವನ್ನು ಜಯಿಸಿದ್ರು, ಪಾಪವನ್ನು ಜಯಿಸಿದ್ರು, ಸೈತಾನನ ಜಯಿಸಿದ್ರು, ಮರಣವನ್ನು ಜಯಿಸಿದ್ರು. ಎಲ್ಲ ಜಯಿಸಿ ಜಯಶಾಲಿಯಾಗಿ ಪರಲೋಕದಲ್ಲಿ ತಂದೆ ಬಲಪಕ್ಕದಲ್ಲಿ ಏಸು ಹೋಗಿ ಕುಳಿತಿದ್ದಾರೆ. ಒಂದು ದಿನ ಯೋಹಾನು ಸೆರೆ ಒಳಗಡೆ ಇರೋಗಿ ಯೋಹಾನಿಗೆ ಒಂದು ದರ್ಶನ. ಆ ದರ್ಶನದಲ್ಲಿ ಯೋಹಾನ ಆತ್ಮ ಪರಲೋಕಕ್ಕೆ ಎತ್ತಲ್ಪಡುತ್ತೆ. ಪರಲೋಕದ ಒಳಗಡೆ ಹೋಗುವಾಗೆ ಆ ಪರಲೋಕದಲ್ಲಿ ಹೋಗಿ ಆತನ ನಿಲ್ಲುವಾಗೆ ನೋಡ್ರಿ, ಆ ಸ್ಥಳದಲ್ಲಿ 7 ದೀಪ ಸ್ತಂಭಗಳು. ಆ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನು ನಿಂತಿದ್ದಾನೆ. ನಿಲುವಂಗಿಯನ್ನು ಧರಿಸಿಕೊಂಡು ಆತ ನಿಂತಿರೋದನ್ನ ಯೋಹಾನನು ನೋಡ್ತಾ ಇದ್ದಾನೆ. ನೋಡುವಾಗೆ ಒಡನೆ ಯೋಹಾನ ಅದನ್ನ ನೋಡಿ ತಡ್ಕೊಳಕ್ ಆಗದಿರ ಹಾಗೆ ಯೇಸುವಿನ ಪಾದಗಳ ಬಳಿಯಲ್ಲಿ ಬಿದ್ದನು. ಒಡನೆ ಯೇಸು ಕ್ರಿಸ್ತನು ತನ್ನ ಕರ ಚಾಚಿ ಆತನ ಮೇಲೆ ತನ್ನ ಕರವನ್ನು ಚಾಚಿ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನಂದ್ರೆ ನೋಡ್ರಿ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೇನು ಮತ್ತು ಯುಗಯುಗಾಂತರಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಯೇಸು ಹೇಳ್ತಾರೆ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು, ಸತ್ತವನಾದೆನು ಮತ್ತು ಯುಗಾಯುಗಾಂತರಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಹಾಲೆಲೂಯ. ಎಂತ ಆಶ್ಚರ್ಯವಾದ ಒಂದು ಕಾರ್ಯ ನೋಡ್ರಿ. ಯೇಸು ಹೇಳ್ತಾರೆ, ನಾನೇ ಮೊದಲನೆಯವನು. ಅಂದ್ರೆ ಈ ಜಗತ್ತು ಉತ್ಪತ್ತಿ ಆಗೋದಕ್ಕೆ ಮುಂಚಿತವಾಗಿ ಆತನೇ ಮೊದಲು, ಪ್ರಥಮ ಫಲ. ನಾನೇ ಮೊದಲನೆಯವನು ಮತ್ತೆ ಕಡೆಯವನು ಆತನೇ. ಆದಿಯೂ ಆತನೇ, ಅಂತ್ಯವೂ ಆತನೇ, ಆರಂಭವೂ ಆತನೇ, ಸಮಾಪ್ತಿಯೂ ಆತನೇ. ಆತನ ಹೇಳ್ತಾನೆ, ನಾನು ಸತ್ತವನಾಗಿದ್ದೇನು. ಹೌದು, 3 ದಿವಸ ಮಾತ್ರ ಆತನು ಸತ್ತ ಹಾಗೆ ಸಮಾಧಿಯಲ್ಲಿ ಇದ್ದ. ನಾನು ಸತ್ತವನಾಗಿದ್ದೇನು ಮತ್ತು ಜೀವದಿಂದ ಎದ್ದು ಬಂದು ಯುಗಾಯುಗಾಂತರಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಮರಣದ ಬೀಗದ ಕೈ, ಪಾತಾಳದ ಬೀಗದ ಕೈ ನನ್ನಲ್ಲವೇ ಅಂದ್ಬಿಟ್ಟು ಯೋಹಾನನಿಗೆ ಯೇಸು ಹೇಳ್ತಾ ಇದ್ದಾರೆ. ದೇವ ಮಕ್ಕಳೇ, ಯೇಸು ಜೀವವುಳ್ಳ ದೇವರು. ಇವತ್ತು ಆತನ ಪರಲೋಕದಲ್ಲಿದ್ದಾನೆ, ಭೂಲೋಕದಲ್ಲಿದ್ದಾನೆ, ಸಮಸ್ತ ಲೋಕಗಳನ್ನು ತುಂಬಿದವನಾಗಿದ್ದಾನೆ. ಆತನೇ ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ, ಎಲ್ಲವನ್ನು ಜಯಿಸಿ ಜಯಶಾಲಿಯಾದ ದೇವನಾಗಿದ್ದಾನೆ. ಹಾಗಾಗಿ ಅಂತ ದೇವನ ನಂಬಿರುವಂತ ನೀವು ಎಲ್ಲರೂ ಭಾಗ್ಯವಂತರು, ಧನ್ಯರು. ಅವರು ಸತ್ತೋಗಿರುವಂತ ದೇವರು ಅಲ್ಲ. ಇವತ್ತಿಗೂ ಯೇಸು ಜೀವಂತವಾಗಿ ಎಲ್ಲ ಹೃದಯಗಳಲ್ಲಿ ಜೀವಿಸುವ ದೇವರು. ಎಲ್ಲ ಹೃದಯಗಳಲ್ಲಿ ಆತನು ಜೀವಂತವಾಗಿ ಇರುವಂತ ದೇವನು, ಮಾತನಾಡುವ ದೇವನು, ಆತನ ಅದ್ಭುತಗಳನ್ನು ಮಾಡುವ ದೇವನು, ಮಹತ್ ಕಾರ್ಯಗಳನ್ನು ಮಾಡುವ ದೇವನು, ಆತನು ಭಯಂಕರವಾದ ಕಾರ್ಯಗಳನ್ನು ಮಾಡಲು ಸರ್ವಶಕ್ತಿಯುಳ್ಳ ದೇವನು. ಆ ದೇವನು ಇವತ್ತು ಜೀವಂತವಾಗಿದ್ದಾನೆ, ಜೀವಿಸುವಂತ ದೇವನಾಗಿದ್ದಾನೆ. ನೀವೆಲ್ಲರೂ ಜೀವವುಳ್ಳ ದೇವನ ಆರಾಧಿಸ್ತೀರಾ. ಸದಾ ಕಾಲಗಳಲ್ಲಿ ಯೇಸು ಕ್ರಿಸ್ತನು ಜೀವಿಸುವಂತ ದೇವರಾಗಿದ್ದಾನೆ. ಹೀಗಾಗಿ ಭಯ ಪಡಬೇಡ್ರಿ, ಯೇಸು ನಿಮ್ಮೆಲ್ಲರ ಸಂಗಡ ಇದ್ದಾನೆ. ಭಯ ಪಡಬೇಡಿ, ಧೈರ್ಯವಾಗಿರ್ರಿ. ಮತ್ತೆ ಯೇಸು ಈ ಲೋಕಕ್ಕೆ ಬೇಗನೆ ಬರ್ತಾ ಇದ್ದಾನೆ. ಆತನು ಹೋಗಿ 2000 ವರ್ಷಗಳು ಕಳೆದೋಯ್ತು. ಆದ್ರೆ ಈ ಕೊನೆ ಕಾಲದಲ್ಲಿ, ಅಂತ್ಯದ ದಿನಗಳಲ್ಲಿ ಯೇಸು ಬಿಳಿ ಕುದುರೆ ಮೇಲೆ ಕೂತ್ಕೊಂಡು ಮೇಘಗಳ ಮೇಲೆ ಕೋಟಿ ಕೋಟಿ ದೇವದೂತರೊಟ್ಟಿಗೆ ಮತ್ತೆ ಯೇಸು ಈ ಲೋಕಕ್ಕೆ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಹಾಗಾಗಿ ನೀವೆಲ್ಲರೂ ಏನ್ ಮಾಡ್ಬೇಕು, ಅನೇಕರು ಯೇಸುವನ್ನು ನಂಬಿರೋರು ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಏನ್ ಮಾಡ್ಬೇಕು, ನಂಬಿಕೆಯಲ್ಲಿ ಬೆಳೀರಿ, ಪ್ರೀತಿಯಲ್ಲಿ ಬೆಳೀರಿ, ಪ್ರಾರ್ಥನೆಗಳಲ್ಲಿ ಬೆಳೀರಿ, ವಾಕ್ಯದಲ್ಲಿ ಬೆಳೀರಿ, ದೇವ್ರಿಗಾಗಿ ಸೇವೆ ಮಾಡ್ರಿ, ಪರಿಶುದ್ಧವಾಗಿ ಭಕ್ತಿಯಾಗಿ ಜೀವಿಸ್ರಿ. ದೇವ್ರ ಬರೋಣದಲ್ಲಿ ನೀವೆಲ್ಲರೂ ಆತನ ಜೊತೆಲಿ ಎತ್ತಲ್ಪಡೋರಾಗಿರ್ತೀರಾ. ಮತ್ತೊಂದ್ ಕಡೆ ಇದು ಯಾರೆಲ್ಲ ಯೇಸಪ್ಪನ ನಂಬ್ದಿರೋ ಇರ್ತೀರಾ ಅವ್ರೆಲ್ಲರೂ ಯೇಸು ಸ್ವಾಮಿನ ನಂಬ್ರಿ, ದೇವರ ವಾಕ್ಯವನ್ನ ಕೇಳ್ರಿ, ಮಾನಸಾಂತರ ಹೊಂದ್ರಿ, ದೇವ್ರ ಕಡೆ ತಿರ್ಕೊಳ್ರಿ. ನೀವು ದೇವ್ರ ಬರೋಣಕ್ಕೆ ಆಯತವಾದ್ರೆ ಆ ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ನೀವು ಹೊಂದಿಕೊಳ್ಳಲು ಆಯತವಾಗಿರ್ಬೇಕು. ಹಲ್ಲೆಲೂಯಾ. ಹೀಗಾಗಿ ಇದನ್ನು ನೋಡಿಕೊಂಡಿರೋರು, ಕೇಳಿಕೊಂಡಿರೋರು ಎಲ್ಲರೂ ಯೇಸು ಜೀವಂತವಾಗಿದ್ದಾನೆ, ಜೀವವುಳ್ಳ ದೇವರಾಗಿದ್ದಾನೆ, ಮಾತನಾಡುವ ದೇವರಾಗಿದ್ದಾನೆ. ನಿಮ್ಮೆಲ್ಲರನ್ನ ಆತನ ಕರೀತಾನೆ, ಪ್ರೀತಿಸ್ತಾನೆ, ರಕ್ಷಿಸ್ತಾನೆ, ಆಶೀರ್ವದಿಸ್ತಾನೆ. ಯೇಸು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾನೆ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ದೇವರೇ, ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂತ ಎಲ್ಲ ಜನಾಂಗಗಳನ್ನ ರಕ್ಷಿಸ್ರಿ, ಆಶೀರ್ವದಿಸ್ರಿ. ಅಪ್ಪ, ನಿನ್ನ ಮಕ್ಕಳಿನ ಅಧಿಕವಾಗಿ ಬಲಗೊಳ್ಳಿ, ಭಕ್ತಿಯಲ್ಲಿ ಅಭಿವೃದ್ಧಿ ಆಗಲಿ, ಬರಣಕ್ಕೆ ಆಯತವಾಗಲಿ. ಎಲ್ಲರನ್ನ ನೀನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ದೊಡ್ಡ ಕಾರ್ಯ ಮಾಡ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರೋರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.